ಡೈಸ್ ಮೇಲೆ ಈ ತರ ಒಂದು ಕ್ವಶನ್ಸ್ ಇದೆ. ಈ ಕ್ವಶನ್ಸ್ ನಾವು ಯಾವ ತರ ಬಿಡಿಸ್ಕೋಬೇಕು? ಒಂದೇ ದಾಳದ 4 ವಿಭಿನ್ನ ಸ್ಥಿತಿಗಳನ್ನು ಏನ್ ಮಾಡಿದಾರಪ್ಪ ಅಂದ್ರೆ ನೀಡಲಾಗಿದೆ. ಅದರೊಳಗಡೆ ವಿ ಅಂದ್ರೆ 5ಗೆ ವಿರುದ್ಧವಾದದ್ದು ಯಾವುದು ಅಂತ ಕ್ವಶನ್ಸ್ ನ ಕೇಳಿದಾರೆ. ಅಂದ್ರೆ ರೋಮನ್ ಅಂಕಿ ಒಳಗಡೆ 5 ಅದು 5ಕ್ಕೆ ವಿರುದ್ಧ ಆದಂತ ಸಂಖ್ಯೆ ಯಾವುದು? ಹಾಗಾದ್ರೆ 5 ಇರುವಂತದ್ದು ದಾಳ ಒಳಗಡೆ ಎಲ್ಲಿದೆ ಅಂತ ಹುಡುಕ್ರಿ ಅಂತ ನೋಡಿದಾಗ ಇದ್ರ ಒಳಗಡೆ 5 ಇಲ್ಲ. ಹಾಗಾದ್ರೆ ಇಲ್ಲಿದೆ. ಹಾಗಾದ್ರೆ ಈ ದಾಳನ ನಾನು ಮ್ಯಾಚ್ ಮಾಡಿ ನೋಡಕ್ಕೆ ಹೋಗ್ತೀನಿ. ಹಾಗಾದ್ರೆ ಕೊಟ್ಟಂತ ದಾಳ ಒಳಗಡೆ 2 ಮುಖಗಳು ಏನಾದ್ರೂ ಸಮಾದವ ಅಥವಾ 1 ಮುಖಗಳ ಸಮಾದವ ಚೆಕ್ ಮಾಡ್ಕೊ. ಇಲ್ಲಿ 3 ಅದ, ಇಲ್ಲಿ 3 ಅದ, ಇಲ್ಲಿ 1 ಅದ, ಇಲ್ಲಿ 1 ಅದ. ಮುಗಿತ್ ಆನ್ಸರ್ ನಮ್ಮ ಫೈನಲ್ ಗೊತ್ತಾಗ್ಬಿಡ್ತು. 5ಕ್ಕೆ ಅಪೋಸಿಟ್ ಏನಾಗಿರ್ತದಪ್ಪ ಅಂದ್ರೆ ಆಟೋಮೆಟಿಕ್ 2 ಆಗಿರ್ತದ. ಹಾಗಾದ್ರೆ ರೈಟ್ ಆನ್ಸರ್ ಆಪ್ಷನ್ ಸಿ. ಸರ್ ಹೆಂಗ್ ಹೇಳತ್ತೀವಿ ನೀವು? ನಾನು ಹೇಳಿದೀನಿ ದಾಳಗಳ ಒಳಗಡೆ ಮೊದಲನೇ ನಿಯಮ ಕೊಟ್ಟಂತ 2 ದಾಳಗಳಲ್ಲಿ 2 ಮುಖಗಳು ಸೇಮ್ ಅದಪ್ಪ ಅಂದ್ರೆ ಉಳಿದ ಮುಖ ಅಪೋಸಿಟ್. ಸರ್ ಇದನ್ನ ಮಾಡಿದ್ರಿ, ಇದ್ರಾಗ ಹಾಕದ ನೋಡ್ರಿ, ಇಲ್ಲಿ ಆಗತ್ತೆ ನೋಡ್ರಿ, ಇಲ್ಲಿ 3 ಅದ, ಇಲ್ಲಿ 3 ಅದ, ಇಲ್ಲಿ 4 ಅದ, ಇಲ್ಲಿ 4 ಅದ. ಹಾಗಾದ್ರೆ 5ಕ್ಕೆ ಅಪೋಸಿಟ್ ಏನಾಕದ? 2 ಹಾಕದ. ಯಾವುದಾದ್ರೂ ನೀವು ಮಾಡ್ರಿ. ಡೈಸ್ ಅಂದ್ರೆ ದಾಳಗಳು. ಈ ದಾಳಗಳ ಮೇಲೆ ಈಗಾಗಲೇ ನಾನು ಏನ್ ಮಾಡಿದ್ದೀನಪ್ಪ ಅಂದ್ರೆ ಚಾಪ್ಟರ್ನ ಹೇಳಿದ್ರಿ. ಈ ಚಾಪ್ಟರ್ನ ಆಧಾರದ ಮೇಲೆ 3 ರೂಲ್ಸ್ಗಳು ಇರ್ತವೆ. ಆ 3 ರೂಲ್ಗಳನ್ನ ನೀವು ತಿಳ್ಕೊಂಡಿದ್ದೆ ಕರೆ ಆಯ್ತಪ್ಪ ಅಂದ್ರೆ ಈ ಡೈಸ್ ಮೇಲೆ ಯಾವೆಲ್ಲ ಕ್ವಶನ್ಸ್ನ ಕೇಳ್ರಿ ನಿಮ್ಗೆ ಸುಲಭವಾಗಿ ನೀವು ಬಿಡಿಸ್ತೀರಿ ಅಂತೇಳಿ ನಾನು ಈಗಾಗಲೇ ಚಾಪ್ಟರ್ ಹೇಳಿದಿರಿ. ಹಾಗಾದ್ರೆ ಆ ಚಾಪ್ಟರ್ಗಳು ನೀವು ನೋಡಿದ್ರಪ್ಪ ಅಂದ್ರೆ ಈ ಕ್ವಶನ್ಸ್ನ ಈಸಿಯಾಗಿ ಬಿಡಿಸ್ತೀರಿ. ದಾಳಗಳ ಒಳಗಡೆ ತೆರೆದಿಟ್ಟ ದಾಳಗಳ ಮೇಲೆ ಕ್ವಶನ್ಸ್ಗಳು ಬೇರೆ ಬರ್ತವೆ ಮತ್ತು ಮುಚ್ಚಿಟ್ಟ ದಾಳಗಳ ಮೇಲೆ. ಹಾಗಾದ್ರೆ ಈ ದಾಳ ನೋಡಿದ ತಕ್ಷಣ ಇದು ತೆರೆದಿಟ್ಟ ದಾಳ ಅಂತ ಕರಿತೀವಿ. ಹಾಗಾದ್ರೆ ಕ್ವಶನ್ಸ್ ಏನು ಕೇಳಿದಾನೆ ಈ ಕೆಳಗಿನ ಆಕೃತಿಯನ್ನು ಗಮನಿಸಿ. 5ಕ್ಕೆ ಅಭಿಮುಖ ಅಂದ್ರೆ ಒಂದೇ, ವಿರುದ್ಧ ಮುಖ ಅಂದ್ರೆ ಒಂದೇ ಆಗಿರುವ ಸಂಖ್ಯೆ. 5ಕ್ಕೆ ವಿರುದ್ಧ ಮುಖ ಆಗಿರುವ ಸಂಖ್ಯೆ ಯಾವುದು? 4 3 2 1 ಅಂತಂದಾಗ ಒಂದು ಸಂಖ್ಯೆ ಬಿಟ್ಟು ಒಂದಕ್ಕೆ ಅಭಿಮುಖ ಆಗಿರ್ತವೆ. 3ಕ್ಕೆ ಅಪೋಸಿಟ್ 2 ಆಗಿರ್ತದೆ, 6ಕ್ಕೆ ಅಪೋಸಿಟ್ 4 ಆಗಿರ್ತದೆ. ಹಾಗಾದ್ರೆ ಉಳಿದಿದ್ದಕ್ಕೆ 5ಕ್ಕೆ ಅಪೋಸಿಟ್ ಏನಾಗಿರ್ತದಪ್ಪ ಅಂದ್ರೆ 1 ಆಗಿರ್ತದೆ. ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗಿರ್ತದೆ. ನೀವೇನಾದ್ರು ಫಸ್ಟ್ ಟೈಮ್ ಪೇಜ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪೇಜ್ ನೋಡ್ತಿದ್ರೆ ಫಾಲೋ ಮಾಡ್ಕೊಡ್ರಿ. ಇಲ್ಲೊಂದು ಸಿಂಪಲ್ ಸಿರೀಸ್ ಕ್ವಶನ್ಸ್ ಇದೆ. ಈ ಕ್ವಶನ್ಸ್ ನಾವು ಯಾವ ತರ ಬಿಡಿಸ್ಕೋಬೇಕು ನೋಡ್ರಿ. ಕ್ವಶನ್ಸ್ ಏನಿದೆ 360 72 18 6 3. ಇಲ್ಲಿ ಬರ್ಬೇಕಾದಂತ ನೆಕ್ಸ್ಟ್ ನಂಬರ್ ಯಾವುದು ಅಂತ ಕ್ವಶನ್ಸ್ ಇದೆ. ಈ ಕ್ವಶನ್ಸ್ ನೋಡಿದ ತಕ್ಷಣ ಎಲ್ಲರೂ ಸರ್ ಇಲ್ಲಿ 1 ಇರ್ಬೋದು ಅಥವಾ 3 ಇರ್ಬೋದು ಅಂತ ಆನ್ಸರ್ನ ಹಾಕ್ಬೋದು. 2 ಮತ್ತು 4 ಆಪ್ಷನ್ಸ್ ಹಾಕ್ಬೇಡ್ರಿ. ಕನ್ಫ್ಯೂಸ್ ಯಾವ ತರ ಆಗ್ಬೋದು? ಸರ್ ಇಲ್ಲಿ 1 ಇತ್ತಪ್ಪ ಅಂದ್ರೆ 1 3 3 3 2 6 1 3 3 ಒಂದೇನ ಇಲ್ಲಿ 3 ಮಲ್ಟಿಪ್ಲಿಕೇಶನ್ ಮಾಡಿದೆ, ಇಲ್ಲಿ ಮ್ಯಾಚ್ ಆಗಂಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬರಬೇಕಾದಂಥ ಸಂಖ್ಯೆ ಯಾವ್ದಪ್ಪ ಅಂದ್ರೆ 3. ಹಾಗಾದ್ರೆ 3 ಇತ್ತಪ್ಪ ಅಂದ್ರೆ ಇಲ್ಲಿ 3 ಬಂತಂದ್ರೆ 3 1 3, ನೆಕ್ಸ್ಟ್ 3 2 6, 6 3 ಎಷ್ಟಪ್ಪ ಅಂದ್ರೆ 18, 18 4 72, 72 ಇಲ್ಲೇ 360. ನೋಡ್ರಿ ಇಲ್ಲಿ 1ರಲ್ಲಿ ಮಲ್ಟಿಪ್ಲಿಕೇಶನ್ 2ರಲ್ಲಿ 3ರಲ್ಲಿ 4ರಲ್ಲಿ 5ರಲ್ಲಿ ಮ್ಯಾಚ್ ಆಯ್ತು. ಹಾಗಾದ್ರೆ ಇಲ್ಲಿ ಬರಬೇಕಾದಂಥ ಸರಿಯಾದ ಸಂಖ್ಯೆ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ 3. ಅಥವಾ ಇದನ್ನ ಭಾಗಾಕಾರ ಮಾಡ್ಕೋತವ್ರಿ. 360 ಡಿವೈಡೆಡ್ ಬೈ 5, ನೆಕ್ಸ್ಟ್ ಇಲ್ಲಿ 72 ಡಿವೈಡೆಡ್ ಬೈ 4 ಹಾಕದ, ಇನ್ನು ಡಿವೈಡೆಡ್ ಬೈ ಏನಕ್ಕದಪ್ಪ ಅಂದ್ರೆ 3 ಹಾಕದ, ನೆಕ್ಸ್ಟ್ ಡಿವೈಡೆಡ್ ಬೈ 2 ಈ ತರ ಮಾಡಿದ್ರು